ಸರ್ವಾಧಿಕಾರ ಅಂತೇಳಿ ಆ ಡೀಡಲ್ಲಿ ಮಾಡಿದ್ದಾರೆ. ಇದು ಡೀಡ್, ಈ ಡೀಡಲ್ಲಿ ಪ್ರಶ್ನೆಯನ್ನು ಈಗ 2020 ಇಸ್ವಿಯಲ್ಲಿ ಕ್ವಶನ್ ಮಾಡಿದ್ರು. ಅದೇಕಾಯಿತು, 2012 ಇಸ್ವಿಯಲ್ಲಿ ಸ್ವಾಮೀಜಿಯವರು ಶ್ರದ್ಧಾಂಜಲಿ ಸಭೆಯಲ್ಲಿ, ಅವತ್ತು ಯಡಿಯೂರಪ್ಪನವರು ಇದ್ದಾರೆ, ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ, ಶಿವಶಂಕರಪ್ಪನವರು ಇದ್ದಾರೆ, ಜಯದೇವನವರು ಇದ್ದಾರೆ. ಅವಾಗ ಹೇಳಿದರು, ಹಿರಿಯ ಜಗದ್ಗುರುಗಳ ಅಣತಿಯಂತೆ ನಮ್ಮ ಮಠದ ಪರಂಪರೆ ಏನು ಬಂದಿತ್ತು ಅದರಲ್ಲಿ 60 ವರ್ಷಕ್ಕೆ ನಿವೃತ್ತಿ ಆಗಬೇಕು ಅಂತ ಹೇಳಿದರು. ನನಗೀಗ 65 ವರ್ಷ ಆಗಿದೆ, ಆದರೂ 5 ವರ್ಷ ಗ್ರೇಸ್ ಕೊಟ್ಟಿದ್ದೀರಿ. ನಾನು ಒಂದು ತೀರ್ಮಾನವನ್ನು ಪ್ರಕಟಣೆ ಮಾಡ್ತೀನಿ. ಆ ತೀರ್ಮಾನ ಏನಂತ ಹೇಳಿದರೆ, ನಾನು ಪೀಠ ತ್ಯಾಗವನ್ನು ಮಾಡ್ತೀನಿ. ಈ ಸಮಾಜದ ಎಲ್ಲ ಮುಖಂಡರು ಸೇರಿ ಪೀಠಾಧಿಕಾರಿಯನ್ನು ನೇಮಕ ಮಾಡಿ. ಅದಾದ ತಕ್ಷಣ ಜನ ಅಂತೇಳಿ ಭಾವನಾತ್ಮಕ ಆದರು, ಸ್ವಾಮೀಜಿಗಳು ಭಾವನಾತ್ಮಕ ಆದರು. ಅವಾಗ ಒಂದು ಮಾತನ್ನು ಹೇಳಿದ್ರು, ಅದೆಲ್ಲ ಕ್ಲಿಪ್ಪಿಂಗ್ಸಲ್ಲಿ ನೋಡಿದ್ದು ನಾವು. ಅವರೊಂದು ಮಾತನ್ನು ಹೇಳಿದ್ರು, ನಾನು ಸತ್ತೋಗಿದ್ದೀನಾ, ನಾನು ಬದುಕಿರ್ತೀನಿ, ಈಗ ಪೀಠಾಧಿಕಾರಿ ನೇಮಕ ಆಗೋವರೆಗೂ ನಾವೆಲ್ಲವನ್ನು ನೋಡ್ಕೊತೀವಿ ಅಂತ ಹೇಳಿ. ಅಲ್ಲಿಂದ ಇಲ್ಲಿವರೆಗೂ ಪೀಠಾಧಿಕಾರಿ ನೇಮಕ ಆಗಲಿಲ್ಲ. ಸುಳ್ಳು ಇದು ಅವತ್ತು ಅವ್ರ ಮಾತು ಹೇಳಿದ್ದು. 5ನೇ ತಾರೀಕು ಏನು ಹೇಳ್ತಾರೆ, ನಿವೃತ್ತಿ ಆಗೋಕ್ಕೆ ನಾನು ಸರ್ಕಾರಿ ನೌಕರನ, ನಾನು ರಾಜಕಾರಣಿನ ಸೋಲ್ತಾರೆ, ಗೆಲ್ತಾರೆ, ಅಧಿಕಾರ ಬರುತ್ತೆ, ಹೋಗುತ್ತೆ. ಸರ್ಕಾರಿ ನೌಕರು ವಯಸ್ಸಾದ ಮೇಲೆ ನಿವೃತ್ತಿ ಆಗ್ತಾರೆ. ನಾನು ನಿವೃತ್ತಿ ಆಗ್ತೀನ, ನಾನು ಯಾಕೆ ನಿವೃತ್ತಿ ಆಗಲಿ ಅಂತ ಕೇಳ್ತಾರೆ. ಇದು ಒಬ್ಬ ಜಗದ್ಗುರುಗಳು ಕಳಬೇಡ ಕೊಳ್ಳಬೇಡ ಹುಸಿಯ ನುಡಿಯಲು ಬೇಡ ಅಂತ ಏನು ಹೇಳ್ತಾರೆ, ಇಲ್ಲಿ ಅವ್ರ ಮಾತಿಗೆ ಅವರೇ ತಪ್ಪಿದ್ದಾರೆ. ನೀವು ಹೇಳಿದ್ದು ನೀವೇ, ಜಗದ್ಗುರುಗಳ ಅಣತಿಯಂತೆ ರಿಟೈರ್ ಆಗ್ತೀನಿ ಅಂತ ಹೇಳಿದವರು ನೀವೇ, ನಾನ್ಯಾಕೆ ರಿಟೈರ್ ಆಗಲಿ ಅಂತ ಕೇಳಿದವರು ನೀವು. ನಾವು ಇವತ್ತು ಮಠದ ವಿರೋಧಿಗಳಲ್ಲ, ಪೀಠದ ವಿರೋಧಿಗಳಲ್ಲ, ಮಠದ ಭಕ್ತರು. ಯಾವುದೇ ಮಠದಿಂದ ಒಂದು ಪೈಸೆಯನ್ನು ಕೂಡ ನಿರೀಕ್ಷೆ ಮಾಡದಿರುವಂಥವ್ರು ಈ ಸಮಾಜದಲ್ಲಿ ಹುಟ್ಟಿದ್ದೇವೆ. ಇವತ್ತು ಕಣ್ಣು ಮುಂದೆ ಇಷ್ಟು ಅನ್ಯಾಯ ಆಗ್ತಿರುವಂಥ ಸಂದರ್ಭದಲ್ಲಿ ಮಠದ ಇಡೀ ಆಸ್ತಿ ಭಕ್ತರ ಆಸ್ತಿ. ಭಕ್ತರು ಕೊಟ್ಟಂಥ ದೇಣಿಗೆ, ಭಕ್ತರು ಕೊಟ್ಟಂಥ ಕಾಣಿಕೆಯಿಂದ ಇವತ್ತು 2,000 ಕೋಟಿ ರೂಪಾಯಿ ಆಗಿದೆ ಹೊರತು ಇವ್ರು ಯಾರು ಸ್ವಂತ ದುಡಿದು ಗಳಿಕೆ ಮಾಡಿದ್ದಲ್ಲ. ಆ ಮಠದ ಆಸ್ತಿ ಮಠಕ್ಕೆ ಉಳಿಬೇಕು. ಮಠದ ಗೌರವ ಪರಂಪರೆ, ಸಿರಿಗೆರೆ ಮಠ ಅಂತ ಹೇಳಿದರೆ ಒಂದು ಕಾಲಕ್ಕೆ ಭವ್ಯ ಪರಂಪರೆಯನ್ನು ಹೊಂದಿತ್ತು, ಒಂದು ಶಿಸ್ತಿಗೆ ಹೆಸರಾಗಿತ್ತು. ಇದೇ ಜಗದ್ಗುರುಗಳಿಂದ ಮೊದಲು ಹಂಗೆ ಇದ್ರು ಅವರು, ಒಂದು ನಿಮಿಷ ಕೂಡ ತಡಾಗಿ ಬರ್ತಾ ಇರಲಿಲ್ಲ. ಅಂಥದ್ದು ಇವತ್ತು ಏನಾಗಿದ್ದರೆ ಹಾದಿ ಬೀದಿಯಲ್ಲಿ ಎಲ್ಲರೂ ಕೂಡ ಮಾತಾಡುವಂಥ ಲೆವೆಲಿಗೆ ಬಂದಿದೆ. ಮತ್ತು ಇಲ್ಲಿ ಏನು ಕಣ್ಮುಂದೆ ಅನ್ಯಾಯ ಆಗಿದೆ, ಟ್ರಸ್ಟಿಡ್ ರಚನೆ ಮಾಡಿಕೊಂಡು ಇಡೀ ಮಠದ ಆಸ್ತಿಯನ್ನು ಒಬ್ಬ ವ್ಯಕ್ತಿ ತಾವು ಸ್ವಂತಕ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಇದನ್ನು ಪ್ರಶ್ನೆ ಮಾಡಬೇಕು ಅನ್ನೋದು ಇವತ್ತು ಇಡೀ ಜನರ ಒಂದು ಅಭಿಪ್ರಾಯ. ಇದಕ್ಕೆ ಗುರುಗಳಲ್ಲಿ ನಾವು ವಿನಂತಿ, ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇವೆ, ಸಮಾಜವನ್ನು ಒಡೆಯಬೇಡಿ, ಸಮಾಜದ ಭಕ್ತರ ಮನಸ್ಸಲ್ಲಿ ವಿಷಯವನ್ನು ಹಾಕಬೇಡಿ, ಸಮಾಜ ಇವತ್ತು 2 ಭಾಗವನ್ನು ಮಾಡಬೇಡಿ. ನಾವೆಲ್ಲ ಇವತ್ತು ಒಡೆದು ಹೋಗುವಂಥ ಸಮಾಜ ಒಂದಾಗಬೇಕು ಅಂತ ಹೋರಾಡ್ತಾ ಇದ್ದೇವೆ. ನಾವು ಯಾರನ್ನು ಕರೆದು ಪ್ರಚೋದನೆ ಮಾಡ್ತಾ ಇಲ್ಲ, ಯಾರನ್ನು ಕರೆದು ನೀ ಹೀಗೆ ಮಾಡು, ಅವ್ರು ಕ್ವಶನ್ ಮಾಡು, ಇವ್ರು ಕ್ವಶನ್ ಮಾಡು ಅಂತ ಹೇಳ್ತಾ ಇಲ್ಲ. ಇವತ್ತು ಯಾವೊಬ್ಬ ಜಗದ್ಗುರುಗಳು ಆ ಸ್ಥಾನದಲ್ಲಿ ಕುತ್ಕೊಂಡು ಸಮಾಜ ಎಲ್ಲರೂ ಹಳಿ ತಪ್ಪಿದಂಥ ಸಂದರ್ಭದಲ್ಲಿ ಅದನ್ನು ಸರಿ ದಾರಿಗೆ ತರಬೇಕೋ ಅವರೇ ಇವತ್ತು ಒಡೆದು ಸಮಾಜವನ್ನು, ಜನವನ್ನು ಕರೆಸಿ ಅವ್ರ ವಿರುದ್ಧ ಇವ್ರ ವಿರುದ್ಧ ಎತ್ತುಕಟ್ಟೋದು, ವಾಟ್ಸಪ್ಪಲ್ಲಿ ಬರ್ಸೋದು ಮಾಡ್ತಾ ಇದ್ದಾರೆ. ನಾವು ಅವತ್ತು ಕೂಡ ಸಭೆಯಲ್ಲಿ ವಿನಂತಿ ಮಾಡಿಕೊಂಡ್ವಿ, ಯಾರು ಅವಾಚ್ಯ ಶಬ್ದಗಳನ್ನು ಬಳಸ್ಕೂಡ್ದು, ಯಾರು ವಾಟ್ಸಪ್ಪಲ್ಲಿ ಅನಾವಶ್ಯಕವಾಗಿ ವಿಷಯಗಳನ್ನು ಹಾಕಬಾರ್ದು ಅಂತೇಳಿ ನಾವು ಅವತ್ತು ಕೂಡ ವಿನಂತಿ ಮಾಡಿದ್ದೀವಿ. ಇವತ್ತು ಕೂಡ ಸಮಾಜದಲ್ಲಿ ವಿನಂತಿ ಮಾಡ್ತೀವಿ. ಇವತ್ತು ಹೇಳ್ತಾ ಇದ್ದಾರೆ ಎಲ್ಲ ಬಂಡವಾಳಶಾಹಿಗಳು. ಹೌದಪ್ಪ, ಈಗ ಒಂದು ನಾನು ಕೇಳ್ತೀನಿ, ನೀವು ಬಂಡವಾಳಶಾಹಿಗಳು ಅನ್ನೋದಾದ್ರೆ ಹಾಗಾದ್ರೆ 2,000 ಬಂಡವಾಳಶಾಹಿ ಅಧಿಕಾರಿ ನೀವಲ್ಲ. 2,000 ಮಠ, 2,000 ಕೋಟಿ ಆಸ್ತಿ ಮಠದ ಅಧಿಕಾರಿ ನೀವು, ಸ್ವಂತ ಅಧಿಕಾರ ನಡ್ಕೊಂಡಾಗ ನಿಮ್ಗಿಂತ ಬಂಡವಾಳಶಾಹಿ ಯಾರು ಇದ್ದಾರೆ? ಬಂಡವಾಳಶಾಹಿಗಳಂದ್ರೆ ಯಾರೋ ಅವರು ದುಡಿದ ಬಂಡವಾಳ ಮಾಡ್ಕೊಂಡಿರ್ತಾರೆ. ರಿಯಲ್ ಎಸ್ಟೇಟ್ ಮಾಡೋರು ಅಂದರೆ ಸ್ಮಗ್ಲರ್ಸ ಅಲ್ಲ, ರಿಯಲ್ ಎಸ್ಟೇಟ್ ಮಾಡೋರು ಅಂದರೆ ಸ್ಮಗ್ಲರ್ಸ್ ಏನಲ್ಲ. ಭೂಮಿ ವ್ಯಾಪಾರ, ಇವತ್ತು ಅಡಿಕೆ ವ್ಯಾಪಾರ, ಅಕ್ಕಿ ವ್ಯಾಪಾರ. ಒಬ್ಬ ರೈತ ತನ್ನ ಕರ್ತವ್ಯ ಇವತ್ತು ಭೂಮಿ ಉಳುಮೆ ಮಾಡ್ತಾನೆ, ಹೊಲ ಉಳುವರೆಲ್ಲ ಇದು ಮಾಡಕತ್ತಾರೆ ಅಂತ ಹೇಳಿದ್ರೆ ಅವರ ವೃತ್ತಿ. ಪ್ರತಿಯೊಬ್ಬರಿಗೂ ವೃತ್ತಿ ಇದೆ, ಆ ವೃತ್ತಿ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಮಾಡೋರು ಇದನ್ನು ಮಾಡ್ತಾರೆ, ಎತ್ತು ಕಟ್ತಾ ಇದ್ದಾರೆ. ಮಠದ ವಿರೋಧಿಗಳು, ನಾವು ಯಾರು ಮಠದ ವಿರೋಧಿಗಳಲ್ಲ. ಮಠವನ್ನು ಸರಿಯಾದ ದಾರಿಯಲ್ಲಿರಬೇಕು, ಹಳೆಯ ಪರಂಪರೆ ಉಳಿಬೇಕು ಅಂತ ನಾವು ಬಯಸ್ತಾ ಇದ್ದೇವೆ ಹೊರತು ಇವತ್ತು ಮಠ ಹಾಳಾಗಿ ಹೋಗಲಿ ಅಂತೇಳಿ ನಾವು ಬಯಸ್ತಾ ಇಲ್ಲ. ಮಠದ ಆಸ್ತಿ ಯಾರ್ಯಾರಿಗೋ ಪಾಲಾಗಲಿ ಅಂತ ನಾವು ಬಯಸ್ತಾ ಇಲ್ಲ. ಇವತ್ತು ಪೀಠಾಧಿಕಾರಿಯನ್ನು ಮಾಡೋಕ್ಕೆ ಬರಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ, ಇವ್ರು ಕೇಳ್ತಾರೆ ನೋಡಿ, ಪೀಠಾಧಿಕಾರಿ ಮಾಡಿ ಅಂತ ಹೇಳ್ತಾರೆ, ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಹೆಂಗೆ ಮಾಡೋದು? ಕೋರ್ಟಲ್ಲಿ ಕೇಸ್ ಹಾಕಿರೋದು 1990 ಇಸ್ವಿಯಲ್ಲಿ ಏನು ಡೀಡ್ ಮಾಡಿದ್ದೀರಿ, ಆ ಡೀಡಲ್ಲಿ ಸರ್ವಾಧಿಕಾರವನ್ನು ನೀವು ಪಡ್ಕೊಂಡಿದ್ದೀರಿ. ಆ ಸರ್ವಾಧಿಕಾರಿ ಪ್ರಕಾರ ಮಠದ ಪೀಠಾಧಿಕಾರಿ ಆಗಬಾರ್ದು. 77ನೇ ಸಾಲಿನಲ್ಲಿರುವಂಥ ಬೈಲಾ ಏನಿದೆ, ಆ ಬೈಲಾ ಪ್ರಕಾರ ಸಮಾಜದ ಅಧ್ಯಕ್ಷರು ಭಕ್ತರು ಸೇರಿ ಆಯ್ಕೆ ಮಾಡಬೇಕು. ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಇವತ್ತು ನೀವು ಹಳೆಯ ಡೀಡನ್ನು ರದ್ದು ಮಾಡಿ, ಇವತ್ತು ನೀವು ಏನು ಹಳೆಯ ಮಠದ ಹೆಸರಿತ್ತಲ್ಲ,
ಮೊದಲು ಜೈನ ಸದ್ಧರ್ಮ ಸಿಂಹಾಸನಾಧೀಶ ಸದ್ಮಠ, ಪಾಲ್ಕೊಟ್ಟಿಗೆ ಸಿರಿಗೆರೆ ತರಳುಬಾಳು ಬ್ರಹ್ಮನ್ ಮಠ ಅಂತೇಳಿ ಜಗದೂರು ಬ್ರಹ್ಮನ್ ಮಠ ರೆಪ್ರೆಸೆಂಟೆಡ್ ಬೈ ಶಿವಮೂರ್ತಿ ಶಿವಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಹಾಕಿ ಮಾಡಿ ಆ ಡೀಡ್ ಮಾಡಿ ಈ ಡೀಡ್ ಕ್ಯಾನ್ಸಲ್ ಮಾಡಿ ಹಾಕಿದಂಥ ಕೇಸ್ಗಳು ಎಲ್ಲ ಬಿದ್ದೋಗ್ತವೆ. ಈ ಡೀಡ್ ಪ್ರಕಾರ ಇವರೇನಾದ್ರು ಸ್ವಾಮಿಗಳನ್ನು ನೇಮಕ ಮಾಡೋಕ್ಕೆ ಹೋದರೆ ತಮಗೆ ಬೇಕಾದವ್ರನ್ನ ಮಾಡ್ಕೋಬೋದು. ಯಾರು ಮಾಡ್ಕೊತಾರೆ ಬಿಡ್ತಾರೆ ಗೊತ್ತಿಲ್ಲ. ಇದುವರೆಗೂ ಒಂದು ಮಠದಲ್ಲಿ ಈಗ ನಾವು ಎಲ್ಲಿ ಮೊನ್ನೆ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಒಂದು ಮನವಿ ಮಾಡಿಕೊಂಡಿದ್ದಾರೆ, ಸುತ್ತೂರು ಮಠದಲ್ಲಿ ಮನವಿ ಮಾಡಿದ್ದಾರೆ. ಅವ್ರಿಗೆ 8 ವರ್ಷ ಟ್ರೈನಿಂಗ್ ಕೊಡ್ತಾರೆ. ಸ್ವಾಮೀಜಿ ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅವರ ಆಚಾರ ವಿಚಾರಗಳು, ಸಂಪ್ರದಾಯಗಳು, ಪರಂಪರೆ ಇವನ್ನೆಲ್ಲ ಗೊತ್ತು ಮಾಡಬೇಕು. ಅದಕ್ಕೋಸ್ಕರ ನೇಮಕ ಮಾಡಿ ಆ ಹಳೆ ಟ್ರಸ್ಟ್ ಪ್ರಕಾರ ಮಾಡಿ, ಟ್ರಸ್ಟ್ ರದ್ದು ಮಾಡಿ ಹಳೆ ಬಯಲ ಪ್ರಕಾರ ಹೊಸ ಪೀಠಾಧಿಕಾರಿಗಳನ್ನು ನೇಮಕ ಮಾಡಿ ನಾವೆಲ್ಲರೂ ಕೂಡ ಮಠದ ಜೊತೆಗೆ ಇದ್ದೇವೆ, ಮಠದ ಜೊತೆಗೇ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.